ಆಲ್ ದಿ ಬೆಸ್ಟ್. ಜೀವನದಲ್ಲಿ ಹೇಳೋದು ಬೀಳೋದು ಇದ್ದೇ ಇರುತ್ತೆ. ನಾನು ಮಾತ್ರ ಎಲ್ಲೂ ನಿಲ್ಲಲ್ಲ, ಓಡ್ತಾನೆ ಇರ್ತೀನಿ. ಆಂಟನಿ ಹೀರೋ ಹೆಸರು. ಅವನು ಓಡ್ತಾ ಇರೋದು. ಈಗ ಫ್ರಸ್ಟ್ರೇಷನ್ಗೆ ಒಬ್ಬೊಬ್ರು ಒಂದು ಕೆಲಸ ಮಾಡ್ತಿರ್ತಾರೆ, ಅವನು ಯಾವಾಗಲೂ ಓಡ್ತಾ ಇರ್ತಾನೆ. ಜೀವನದಲ್ಲಿ ಹೇಳೋದು ಬೀಳೋದು ಇದ್ದೇ ಇರುತ್ತೆ. ನಾನು ಮಾತ್ರ ಎಲ್ಲೂ ನಿಲ್ಲಲ್ಲ, ಓಡ್ತಾನೆ ಇರ್ತೀನಿ. ಸ್ವಲ್ಪ ಈ ಕಡೆ ಬೇಡ ಶಿವಣ ಕಾಣಲ್ಲ ಶಿವಣ ಹಲೋ ಗುರು ಕರಿ ಗುರು ಗುರು ವಿನಯ್ ಅಲ್ಲ ಮೇಡಮ್ ಇಲ್ಲ ನೋಡಮ್ಮ. ವಿನಯ್ ವಿನಯ್ ಬಾಂಬೆಗೆ ಹೋಗಿ ಬಂದಿದ್ದೆ ಪ್ಲಸ್ ಈ ಪಿಕ್ಚರ್ಗೆ. ಅಲ್ಲೋಗಿ ಆ್ಯಕ್ಟಿಂಗ್ ಕಲ್ತ ಅಂತ ಹೇಳೋದಕ್ಕಿಂತ ಸಿನಿಮಾ ಮುಂದೆ ಇನ್ಮೇಲೆ ಹೇಗೆ ಬರ್ತಾ ಹೋಗಬೇಕು, ಜನಗಳನ್ನ ಏನು ಥರ ಸಿನಿಮಾನ ಕೊಟ್ಟು ಅಭ್ಯಾಸ ಮಾಡಿಸ್ಬೇಕು. ಯಾಕಂದರೆ ಒಂದೇ ಥರ ಹೇಳೋಕ್ಕೆ ಶುರು ಮಾಡಿದ್ದೀವ ಅಂತ ಒಂದು ಡೌಟ್ ಇತ್ತು. ಅವ್ನು ಬಂದು ನನಗೆ ಯೂಶಲಾಗಿ ಮಾಡೋ ಸಿನಿಮಾಗಳು ಬೇಡಪ್ಪ, ಸ್ವಲ್ಪ ಬೇರೆ ಥರ ಮಾಡೋಣ ಅಂದರೆ ನ್ಯೂ ವೇವ್ ಅಂತ. ಅಂದರೆ ನಾವು ಸಿನಿಮಾದಲ್ಲಿ ಎಲ್ಲ ವಸ್ತು ಮಾಡ್ತೀವಿ ಅನ್ನೋದು ಸುಳ್ಳು, ಬಟ್ ಇರೋದನ್ನ ಒಂಚೂರು ವ್ಯತ್ಯಾಸವಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ. ಒಂಥರ ಇದರಲ್ಲಿ ಒಂದು ಲವ್ ಸ್ಟೋರಿ, ಒಂದು ಥ್ರಿಲ್ಲರ್ ಮುಖಾಂತರ ಹೇಳ್ತೀವಿ. ಎರಡು-ಮೂರು ಕತೆ ಕೇಳಿದ್ವಿ ಅಂದರೆ ಈ ಕತೆ ಅಷ್ಟು ಇಷ್ಟ ಆಗಿದೆ ಏನು ಕಾರಣ? ಅಂದರೆ ಅವರು 2-3 ಕತೆ ಕೇಳಿದ್ವಿ, 2-3 ಇಷ್ಟ ಆಯಿತು. 3 ಮಾಡೋಣ ಅಂತ ಹೇಳಿದ್ವಿ, ಒಂದು ಬಿಟ್ಟು ಒಂದಾದ್ಮೇಲೆ ಒಂದು. ಬಹುಶಃ ಒಂದು ರಿಲೀಸ್ ಆಗೋದ್ರೆ ಇನ್ನೊಂದು ಸ್ಟಾರ್ಟ್ ಮಾಡಿಬಿಡ್ತೀವಿ. ಬಟ್ ಅವ್ರಿಗೆ ಏನಕ್ಕೆ ನಮ್ಗೆ ಇದೆಲ್ಲ ಇಷ್ಟ ಆಯಿತು ಅಂದರೆ
ಫಸ್ಟ್ ಡೈರೆಕ್ಟ್ರ್ ಕೇಳಿದ್ವಿ, ನೋಡಪ್ಪ ನಮಗೆ 3 ಇಷ್ಟ ಇದೆ, ನಿನಗೆ ಯಾವ್ದು ಇಷ್ಟ ಇದೆ ಮಾಡೋಕ್ಕೆ? ಬಿಕಾಸ್ ವಿ ವಾಂಟ್ ಇದನ್ನು ತುಂಬ ದಿವಸದಿಂದ ಮಾಡಿದ್ದೀನಿ ಅಪ್ಪಾಜಿ, ಫಸ್ಟ್ ನಾನು ಇದನ್ನು ಮಾಡಿಬಿಟ್ಟು ಇದರಿಂದ ಬಿಡಿಸ್ಕೋಬೇಕು ಬೇಗ ನಾನು, ಅಂದರೆ ಬಿಕಾಸ್ ಈಸ್ ಫುಲ್ ಆಫ್ ದಟ್ ಇದರಿಂದ ದೂರ ನಾನು ಮುಗಿಸ್ಕೊಂಬಿಡ್ಬೇಕು, ಇದೇ ಮಾಡ್ತೀನಿ ಅಂತ. ನನ್ನ ಮಗನ ಕೇಳಿದೆ, ಸೆಟ್ಟಲ್ಲಿರೋರು ಅವರಿಬ್ಬರಿಗೆ ಇಷ್ಟ ಆದರೆ ಇದನ್ನೇ ಮಾಡಿಬಿಟ್ರು. ಆ್ಯಂಟನಿ ಹೀರೋ ಹೆಸರು, ಅವನು ಓಡ್ತಾ ಇರೋದು. ಈಗ ಫ್ರಸ್ಟ್ರೇಷನ್ಗೆ ಒಬ್ಬೊಬ್ಬರು ಒಂದು ಕೆಲಸ ಮಾಡ್ತಿರ್ತಾರೆ, ಅವನು ಯಾವಾಗಲೂ ಓಡ್ತಾ ಇರ್ತಾನೆ. ಆದರೆ ರೆಗ್ಯುಲರ್ ಪ್ಯಾಟ್ರನ್ ಬಿಟ್ಬಿಟ್ವಿ ನಾವು. ಫಾರಿನ್ಗೆ ಹೋಗಿ ಸಾಂಗ್ ಮಾಡೋದು ಅದಿಲ್ಲ, ಟ್ಯೂನ್ ಬರಲಿ, ಟ್ಯೂನ್ ಡಿಮ್ಯಾಂಡ್ ಮಾಡಿದ್ರೆ ಹೋಗೋಣ, ಇಲ್ಲ ಇಲ್ಲೇ ಮಾಡೋಣ. ಬಟ್ ಶೂಟಿಂಗ್ ಜಾಸ್ತಿ ಬ್ಯಾಂಗ್ಳೂರಲ್ಲಿ ನಡೀತಾ ಇದೆ. ಬ್ಯಾಂಗ್ಳೂರು ಹತ್ತಿರ ಮೈಸೂರು ಇರ್ಬೋದು, ಬಟ್ ಜಾಸ್ತಿ ಬ್ಯಾಂಗ್ಳೂರಲ್ಲೇ. ಅಂದರೆ ದ ಫಿಲಿಮ್ ಈಸ್ ಹ್ಯಾಪನಿಂಗ್ ಇನ್ ಬ್ಯಾಂಗ್ಳೂರ್. ಅದೇ ಯಾಕಂದರೆ ಎಲ್ಲರೂ ಹೊಸಬ್ರಾದರೆ, ಯಂಗ್ಸ್ಟರ್ ಆದರೆ ಹೊಸದು ಸಿಗುತ್ತೆ ಅಂತ ಅವ್ರು ಕೇಳೋದನ್ನ ನನಗೆ ಹಳೇದು ಅನಿಸ್ಬೋದು, ನನಗೆ ಬೇಡ ಅನಿಸ್ಬೋದು. ಅವ್ನು ಬಂದರೆ ಇಲ್ಲ ಏನೋ ಹೊಸದೆಲ್ಲ ಟ್ರೈ ಮಾಡ್ತೀನಿ ಅಂತ. ಸೊ ಅದು ಕೂಡ ಒಂದು ಯಂಗ್ ಏಜ್ ಇಲ್ಲ ಅಂದ್ಬಿಟ್ಟು ಅವನ್ನ ಬಿಟ್ಬಿಟ್ಟು ಈಗ ಏನಂದರೆ ನಾನು ಯಾವಾಗಲೂ ಒಂದು ಡಿಫ್ರೆಂಟ್ ಜಾನ್ರಲ್ಲಿ ಒಂದು ಸಿನಿಮಾ ಮಾಡಬೇಕಿಷ್ಟ. ಅಂದರೆ ನನ್ನದೇ ಅಂತದ ಒಂದು ಸ್ಟೈಲ್ ಇರಲಿ, ಸ್ಟೋರಿಯಲ್ಲಿ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ. ಸೊ ಆ ಹುಡುಕ್ಬೇಕಂದ್ರೆ ಈಗ ರಘುವರು ಸಿಕ್ಕಿದ್ರು. ರಘುವರು ಈಗ ಒಂದು ಕಾಫಿ ಡೇಯಲ್ಲಿ ಮೀಟ್ ಮಾಡಿ ಒಂದು 10 ಮಿನಿಟ್ಸ್ ಜೊತೆ ಕತೆ ಹೇಳಿದ್ರು. ಕೇಳಿದ ತಕ್ಷಣ ನನಗೊಂದು ಆ ಸ್ಟ್ರೈಕ್ ಆಯ್ತು. ಒಂದು ಒಳ್ಳೆ ಸ್ಕ್ರಿಪ್ಟ್ ಕೇಳಿದ ತಕ್ಷಣ ಒಂದು ಆಸೆ ಬರುತ್ತೆ. ಅದು ಕೇಳಿದ ತಕ್ಷಣ ನಾನು ಹೋಗಿ ಮನೇಲಿ ಡಿಸ್ಕಸ್ ಮಾಡಿದೆ. ಮನೇಲಿ ಡಿಸ್ಕಸ್ ಮಾಡಿ ನಮ್ಮ ಡ್ಯಾಡ್ಗೂ ತುಂಬ ಇಷ್ಟ ಆಯಿತು. ಆಮೇಲೆ ಚಿಕ್ಕಪ್ಪ ಕೇಳಿದ್ರು, ದೊಡ್ಡಪ್ಪ ಕೇಳಿದ್ರು, ಎಲ್ಲರೂ ಅವ್ರ ಇನ್ಪುಟ್ಸ್ ಹೇಳಿದ್ರು, ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಇದನ್ನ ಸೆಲೆಕ್ಟ್ ಮಾಡಿದ್ವಿ. ಅಂದರೆ ಅವ್ರು ತುಂಬ ಒಂದು ತುಂಬ ಟ್ಯಾಲೆಂಟೆಡು, ತುಂಬ ಯಂಗು, ಅಂದರೆ ಒಂದು 26-27 ಇಯರ್ಸ್ ಹುಡುಗ ಅವರು. ಆಮೇಲೆ ಅವ್ರು ಬಾಂಬೆಲೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡಿದ್ದಾರೆ. ತುಂಬ ವರ್ಕ್ ಎಕ್ಸ್ಪೀರಿಯೆನ್ಸ್ ಇದೆ. ಇಲ್ಲಿ ಕನ್ನಡಲ್ಲೂ ತುಂಬ ಸ್ಕ್ರಿಪ್ಟೆಲ್ಲ ತುಂಬ ಬರೆದಿದ್ದಾರೆ, ಲಿರಿಕ್ಸ್ ಬರೆದಿದ್ದಾರೆ. ಸೊ ಅವ್ರು ತುಂಬ ಟ್ಯಾಲೆಂಟೆಡ್. ಅವ್ರ ಜೊತೆ ಕೆಲಸ ಮಾಡೋಕ್ಕೆ ನನಗೂ ತುಂಬ ಖುಷಿ ಆಗುತ್ತೆ. ಈಗ ನೀವು ಪೋಸ್ಟರ್ ನೋಡಿದ್ದೀರಾ, ಪೋಸ್ಟರಲ್ಲಿ ನಿಮಗೊಂದು ವೇರಿಯೇಷನ್ ಕಾಣಿಸ್ಬೋದು ಅನಿಸುತ್ತೆ. ನನ್ನ ಹಳೆ ಸಿನಿಮಾಕ್ಕೂ ಇದ್ರ ಸಿನಿಮಾಕ್ಕೂ ಒಂದು ಚೇಂಜ್ ಇದೆಯಲ್ಲ. ಸೊ ಅದೇನೆ ರೀಸೆಂಟಾಗಿ ಮುಂಬೈಗೆ ಹೋಗಿದೆ. ಸೊ ಮುಂಬೈಗೆ ಹೋಗಿ ಅಲ್ಲಿ ತಿರ್ಗಾ ಒಂದು ಸ್ವಲ್ಪ ಆ್ಯಕ್ಟಿಂಗ್ ವರ್ಕ್ಶಾಪ್ಗಳು, ಸೊ ಈಗ ಏನೇನಿದೆ ಡಾನ್ಸ್ ಅಥವಾ ಫೈಟ್ಸು ಎಲ್ಲದು ಅಪ್ಡೇಟ್ ಆಗ್ತಾನೆ ಇರುತ್ತೆ. ಪ್ರತಿ ವರ್ಷ ಪ್ರತಿ ತಿಂಗಳು ಹೊಸ ಬರ್ತಾನೆ ಇರುತ್ತೆ. ಸೊ ಕಲಿತಾನೆ ಇರಬೇಕು. ಸೊ ನನಗೂ ಏನಂದರೆ ಯಾವಾಗಲೂ ಅಪ್ಡೇಟ್ ಆಗಿರ್ಬೇಕು ಅಂದ್ಬಿಟ್ಟು ಹೋಗಿ ಎಲ್ಲ ಕಲ್ತ್ಕೊಂಡು. ಸೊ ನನ್ನ ಹೆಸರು ರುಕ್ಷಾ. ಸೊ ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರಲ್ಲಿ 8 ಇಯರ್ಸ್ ಐ ಕೇಮ್ ಹಿಯರ್ 8 ಇಯರ್ಸ್ ಬ್ಯಾಕ್. ಸೊ ಲಾಸ್ಟ್ ಇಯರ್ ನಾನು ಕನ್ನಡ ಸಿನಿಮಾಗೆ ಡೆಬ್ಯೂ ಮಾಡಿದ್ದು ಕಟ್ಟೆ ಮೂವಿ ಅಂತ, ಓಂ ಪ್ರಕಾಶ್ ಅವ್ರ ಡೈರೆಕ್ಟರ್ ಇದೆ. ಆ್ಯಂಡ್ ಈ ಸಿನಿಮಾ ಆ್ಯಕ್ಚುಲಿ ಎಲ್ಲ ಹುಡುಗಿ ಗುಡ್ ಚಾನ್ಸ್ ಬೇಕು. ಇಲ್ಲಿ ಆ್ಯಕ್ಟಿಂಗ್ ಪ್ರೂವ್ ಮಾಡಬೇಕಾ, ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಕೊಡಬೇಕಾ, ಗುಡ್ ಪರ್ಫಾರ್ಮೆನ್ಸ್. ಸೊ ಐ ಥಿಂಕ್ ದಿಸ್ ಇಸ್ ದ್ಯಾಟ್ ರೋಲ್ ದ್ಯಾಟ್ ಎವ್ರಿ ಗರ್ಲ್ ವುಡ್ ವಾಂಟ್ ಟು ಪ್ಲೇ ಆನ್ ಸ್ಕ್ರೀನ್. ಆ್ಯಂಡ್ ತುಂಬ ಒಳ್ಳೆ ಟೀಮ್ ಇದೆ, ಒಳ್ಳೆ ಪ್ರೊಡಕ್ಷನ್ ಹೌಸ್ ಇದೆ, ಒಳ್ಳೆ ಸ್ಟೋರಿ ಲೈನ್ ಇದೆ. ಸೊ ಎಲ್ಲ ಪಾಯಿಂಟ್ ಸ್ಟ್ರಾಂಗ್ ಇದೆ. ಆ್ಯಂಡ್ ನಾನು ತುಂಬ ಖುಷಿ ಆಗಿದೆ. ಸೊ ಆ್ಯಕ್ಚುಲಿ ವಿನಯ್ ನನಗೆ ಫ್ರೆಂಡ್ ಇದೆ. ಆ್ಯಂಡ್ ನನಗೆ ಇನ್ಫಾರ್ಮ್ ಮಾಡಿದ್ದು ವಿನಯ್ ನ್ಯೂ ಮೂವಿ ಮಾಡ್ತೀನಿ. ಆ್ಯಂಡ್ ನಾನು ವಿನಯ್ಗೆ ಮೀಟ್ ಮಾಡಿದ್ದು, ಟೀಮ್ಗೆ ಮೀಟ್ ಮಾಡಿದ್ದು, ರಘುಗೆ ಮೀಟ್ ಮಾಡಿದ್ದು, ಆ್ಯಂಡ್ ಸ್ಟೋರಿ ಡಿಸ್ಕಸ್ ಮಾಡಿದ್ದು. ಆ್ಯಂಡ್ ಐ ಲವ್ ದ ರೋಲ್ ಇಮಿಡಿಯೇಟ್ಲಿ. ಸೊ I was like, I'm ready for it. Then we discussed the story and everything was going really good. So that's how I got the project. I'm Sushmita. I'm studying here in NIFT College, and this is my first movie, Run Antony. And yeah, I'll be working along with Vinay. See, what I'm playing is a girl who's very bubbly, and she's like an open-minded girl and new generation girl, basically very modern, and she wants everything for herself. So. Rest you'll see whenever the movie get released. No, nothing. I was this part of the La Boat where we got this opportunity. We had the workshop with professionals from